384 ಹುದ್ದೆಗಳ ರಿಕ್ರೂಟ್ಮೆಂಟ್ ಪ್ರೋಸೆಸ್ನಲ್ಲಿ ನಡೆದಿದೆ ಎನ್ನಲಾದ ಅಕ್ರಮದ ವಿರುದ್ಧ ಪ್ರಾಮಾಣಿಕ ವಿದ್ಯಾರ್ಥಿಗಳ ಹೋರಾಟಕ್ಕೆ ಈಗ ಮೊದಲ ಜಯ ಸಿಕ್ಕಿದೆ. ಪರೀಕ್ಷಾ ಅಕ್ರಮದ ಕಪ್ಪು ಚುಕ್ಕೆ ಅಂಟಿಕೊಂಡಿರೋ ಈ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಕೆಪಿಎಸ್ಸಿ ಈಗ ಸಂದರ್ಶನ ಅಂದ್ರೆ ಇಂಟರ್ವ್ಯೂ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ಸ್ ಅನ್ನು ಅಧಿಕೃತವಾಗಿ ವಾಪಸ್ ತೆಗೆದುಕೊಂಡಿದೆ. ಅಕ್ರಮದ ವಿರುದ್ಧ ಮಾಧ್ಯಮಗಳು ಮತ್ತು ಸ್ಟೂಡೆಂಟ್ಸ್ ನಡೆಸಿದ ನಿರಂತರ ಹೋರಾಟಕ್ಕೆ ಕೊನೆಗೂ ಒಂದು ದೊಡ್ಡ ಗೆಲುವು ಸಿಕ್ಕಂತಾಗಿದೆ. ಅಸಲಿಗೆ ಇಲ್ಲಿ ಏನಾಗಿತ್ತು ಅಂದ್ರೆ 2023-24ನೇ ಸಾಲಿನ ಈ ಎಕ್ಸಾಮ್ ರಿಸಲ್ಟ್ ಬಂದಾಗ ಒಂದು ಶಾಕಿಂಗ್ ವಿಷಯ ಬಯಲಿಗೆ ಬಂದಿತ್ತು. ಒಂದೇ ಪರೀಕ್ಷೆ ಕೇಂದ್ರದ ಒಂದೇ ರೂಮ್ನಲ್ಲಿ ಕೂತು ಎಕ್ಸಾಮ್ ಬರೆದಿದ್ದ 11ಕ್ಕೂ ಹೆಚ್ಚು ಅಭ್ಯರ್ಥಿಗಳು ಒಟ್ಟಾಗಿ ಪಾಸ್ ಆಗಿದ್ರು. ಇದು ಬರೀ ಕಾಕತಾಳೀಯ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸಾವಿರಾರು ಸ್ಟೂಡೆಂಟ್ಸ್ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ವ್ಯವಸ್ಥಿತ ಅಕ್ರಮ ಅಥವಾ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿರೋ ಸಂಶಯ ಬಡಿತಾ ಇದ್ದ ಹಾಗೆ ಪ್ರತಿಭಾವಂತ ಸ್ಟೂಡೆಂಟ್ಸ್ ನಮಗೆ ಅನ್ಯಾಯವಾಗ್ತಾ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಧ್ವನಿ ಎತ್ತಿದ್ರು. ಇಷ್ಟೊಂದು ಅಕ್ರಮದ ಆರೋಪ ಕೇಳಿ ಬಂದಿದ್ರು ಕೆಪಿಎಸ್ಸಿ ಮೊದಲು ತನಗೇನು ಗೊತ್ತಿಲ್ಲ ಅನ್ನೋ ಹಾಗೆ ಮಾರ್ಚ್ 23ರಿಂದ ಮೇ 4ರವರೆಗೆ ಇಂಟರ್ವ್ಯೂ ನಡೆಸೋದಕ್ಕೆ ಎಲ್ಲಾ ತಯಾರಿ ಮಾಡಿಕೊಂಡಿತ್ತು. ಆದ್ರೆ ಮಾಧ್ಯಮಗಳ ನಿರಂತರ ವರದಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೂಡೆಂಟ್ಸ್ ನಡೆಸಿದ ಹೋರಾಟಕ್ಕೆ ಕೊನೆಗೂ ಸರ್ಕಾರ ಮಣಿಯಲೇಬೇಕಾಯಿತು. ಟ್ರಾನ್ಸ್ಪರೆಂಟ್ ಆಗಿ ತನಿಖೆ ನಡೆಸುವ ಮೊದಲೇ ಸಂದರ್ಶನ ನಡೆಸಬಾರದು ಅನ್ನೋ ಒತ್ತಾಯಕ್ಕೆ ಮಣಿದಿರೋ ಆಯೋಗ ಈಗ ತನ್ನ ನಿರ್ಧಾರದಿಂದ ಹಿಂದೆ ಸರಿದಿದೆ. ಈ ಬಾರಿ ಪ್ರತಿಭಟನೆಯ ಎಫೆಕ್ಟ್ನಿಂದಾಗಿ ಕೆಪಿಎಸ್ಸಿ ಕಾರ್ಯದರ್ಶಿ ಜ್ಯೋತಿ ಅವರು ಈಗ ಅಫಿಷಿಯಲ್ ಸ್ಟೇಟ್ಮೆಂಟ್ ನೀಡಿದ್ದಾರೆ. ಮಾರ್ಚ್ 23ರಿಂದ ನಿಗದಿಯಾಗಿದ್ದ ಸಂದರ್ಶನ ಮತ್ತು ದಾಖಲೆ ಪರಿಶೀಲನೆಯನ್ನ ಸದ್ಯಕ್ಕೆ ತಡೆ ಹಿಡಿಯಲಾಗಿದೆ ಅಂತ ತಿಳಿಸಿದ್ದಾರೆ. ಮುಂದಿನ ದಿನಾಂಕದ ಬಗ್ಗೆ ಆಯೋಗವು ನಂತರ ಮಾಹಿತಿ ನೀಡಲಿದೆ. ಇದು ಹಗಲು ಇರುಳು ಕಷ್ಟಪಟ್ಟು ಓದಿ ಎಕ್ಸಾಮ್ ಬರೆದಿರೋ ಪ್ರಾಮಾಣಿಕ ಸ್ಟೂಡೆಂಟ್ಸ್ಗೆ ಸಿಕ್ಕಿರೋ ಒಂದು ದೊಡ್ಡ ರಿಲೀಫ್ ಮತ್ತು ಭರವಸೆ ಅಂತಾನೆ ಹೇಳಬಹುದು. ಸದ್ಯಕ್ಕೆ ಇಂಟರ್ವ್ಯೂ ರದ್ದಾಗಿರೋದು ಒಂದು ಗೆಲುವಾದ್ರೆ ಈ ಹಗರಣದ ಬಗ್ಗೆ ಸಮಗ್ರ ತನಿಖೆಯಾಗಿ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಬೇಕು ಅನ್ನೋದು ಎಲ್ಲರ ಆಗ್ರಹ. ಪ್ರಾಮಾಣಿಕವಾಗಿ ಓದೋ ಸ್ಟೂಡೆಂಟ್ಸ್ಗೆ ಮಾತ್ರ ಜಾಬ್ ಸಿಗಬೇಕು ಮತ್ತು ಅವರ ಕರಿಯರ್ ಒಳ್ಳೆ ಕಡೆ ಲ್ಯಾಂಡ್ ಆಗಬೇಕು. ಇಂತಹದ್ದೇ ಲೇಟೆಸ್ಟ್ ಜಾಬ್ ಮತ್ತು ಎಕ್ಸಾಮ್ ಅಪ್ಡೇಟ್ಸ್ಗಾಗಿ ನ್ಯೂಸ್ ಪ್ಲಸ್ ಎಜುಕೇಷನ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ.